ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಒಂದು ಸ್ಟೈಲ್ ಆಗಿ ನಿಮಗೆ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾನೆ. ಬನ್ನಿ ಯಾವ ರೀತಿ ಇದೆ ಅಂತ ನೋಡಿನ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದಾನೆ. ಒಂದು 3 ವಿಸಿಲ್ ಆಗಲಿ, ಒಂದು 5 ನಿಮಿಷ ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾನೆ. ಸಣ್ಣಗಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಸಣ್ಣಗಾಗಿ ಈರುಳ್ಳಿನ ಕಟ್ಟು ಆಗ್ತಾ ಇದೆ. ಇವಾಗ ಈರುಳ್ಳಿ ಕಟ್ ಮಾಡಿದಾಯಿತು. ನೆಕ್ಸ್ಟು ಮೆಣಸಿನ್ಕಾಯಿನ ತುಂಬ ಸಣ್ಣಾಗಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಈ ರೀತಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ದಯವಿಟ್ಟು ಎಲ್ಲರೂ ಫುಲ್ಲು ರೆಸಿಪಿನ ನೋಡಿ, ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಕೊತ್ತಂಬರಿನ ಅದೇ ಥರ ಸಣ್ಣಗಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇಲ್ಲಿ ಕರಿಬೇವು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದಾನೆ ಚಿಕ್ಕದಾಗಿ. ಈ ಥರ ಕರಿಬೇವನ್ನ ಕಟ್ ಮಾಡ್ಕೊಳ್ಳಿ. ನಂದು ಇನ್ನೊಂದು ಚಾನಲ್ ಇದೆ, ತುಳಜಾ ಬ್ಲಾಗ್ ಚಾನಲ್ ಅಂತ. ಅದು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಬ್ಲಾಗ್ಸ್ ಹಾಕ್ತೀನಿ. ಪ್ಲೀಸ್ ಅದಕ್ಕೂ ನೋಡಿ ಸಪೋರ್ಟ್ ಮಾಡಿ. ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ ಅದರಲ್ಲಿ ಕೂಡ. ಇಲ್ಲಿ ಕಡಲೆ ಹಿಟ್ಟ ಕಲಿಸ್ಕೊಳ್ಳೋಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದಾನೆ. ಒಂದು ಅರ್ಧ kg ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದಾನೆ. ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಅಜ್ವೇನ ಒಂದು ಸ್ವಲ್ಪ ಅಂಗೈಲಿ ತಿಕ್ಕಿ ಹಾಕೋಬೇಕಾಗತ್ತೆ. ಈ ಥರ ಅಜ್ವೇನ ಹಾಕ್ತಾ ಇದ್ದಾನೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಈ ರೀತಿ ಹಿಟ್ಟನ್ನ ಒಂದು ಹದದಲ್ಲಿ ಬರಬೇಕು. ನೋಡಿ, ಈ ಥರ ಇಷ್ಟು ಹಿಟ್ಟಾದರೆ ಕಂಪ್ಲೀಟಾಗಿ ಹಿಟ್ಟು ಕಲಸಿರೋದಾಯಿತು. ಕುಕ್ಕರು 3 ವಿಸಿಲ್ ಆಗಿದೆ. ನೋಡಿ, ಚೆನ್ನಾಗಿ ಆಲೂಗಡ್ಡೆನ ಬೆಂದಿದೆ. ಇವಾಗ ನೀಟಾಗಿ ಅದನ್ನು ಸುಲ್ಕೊಂಡ್ಬಿಡ್ಬೇಕೀಗ. ಫುಲ್ ರೆಸಿಪಿನೇ ಅವನೇ ಮಾಡ್ತಾ ಇರೋದು. ನೋಡಿ, ಆ ಥರ ಸುಲ್ಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ಒಂದು ಬಾಣಲಿನ ಇಟ್ಕೊಂಡು ಇಲ್ಲಿ ನಾನು ಎಣ್ಣೆನ ಹಾಕ್ಕೊಂಡು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿನ ಪುಡಿನ ಸ್ವಲ್ಪ ಹಾಕ್ತಾ ಇರೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇರೋದು. ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಇರುತ್ತಲ್ಲ, ಹೋಗೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಇಲ್ಲಿ ಆಲೂಗಡ್ಡೆನ ಮೆತ್ತಗೆ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಏನು ರೆಸಿಪಿ ಅಂತ ನಿಮಗೆ ಕುತೂಹಲ ಇರಬೇಕು, ನೋಡ್ಬೇಕು. ಇವಾಗ ರೆಸಿಪಿ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಎಲ್ಲ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ. ಅದಕ್ಕೆ ಇವಾಗ ಕೊತ್ತಂಬರಿ ಹಾಕ್ಬಿಟ್ರೆ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಬೇಕು ಎಣ್ಣೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಇಷ್ಟು ಉಂಡೆ ಮಾಡ್ಕೋಬೇಕಾಗತ್ತೆ. ಅವನಿಗೆ ಖುಷಿ, ಮಾಡ್ತಾ ಇದ್ದೀನಿ ರೆಸಿಪಿ ಅಂತ. ಈ ಥರ ಸಣ್ಣ ಸಣ್ಣದಾಗೆ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಉಂಡೆನ ರೆಡಿ ಆಗಬೇಕು. ನೋಡಿ, ಎಲ್ಲ ಉಂಡೆನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದೊಂದಾಗಿ ನಾವು ಕಲಸಿಟ್ಟಿರುವಂಥ ಕಡಲೆ ಹಿಟ್ಟಲ್ಲಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಾಗಿದೆ. ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ತೆಗೆದು ಆದಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಉದುರಿಸ್ತಾ ಇದ್ದೀನಿ. ನೀವು ಎಣ್ಣೆಲಿ ಕೂಡ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಎಣ್ಣೆ ಜಾಸ್ತಿ ಇರೋದ್ರಿಂದ ಹಾಗಾಗಿ ನಾನು ಮೆಣಸಿನ್ಕಾಯಿನ ಆಚೆ ತೆಗೆದು ಉಪ್ಪು ಹಾಕಿರೋದು.
ಇವಾಗ ನೋಡಿ ಒಂದೊಂದಾಗಿ ಉಂಡೆನ ಕಡಲೆ ಹಿಟ್ಟಲ್ಲಿ ಬಿಟ್ಕೊಂಡು ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ ಸ್ವಲ್ಪ ನಿಧಾನಕ್ಕಾಗಿ ತಿರುಗಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು. ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದೆಲ್ಲ ಕರೆದು ತೆಗಿಯೋಕ್ಕೆ. ನೋಡಿ ಇವಾಗ ರೆಡಿಯಾಗಿದೆ ನೋಡಿ ವಡಾ ಪಾವ್ ಬಜ್ಜಿ. ನೋಡಿದ್ರಲ್ವಾ ಎಷ್ಟು ಆರಾಮಾಗಿ ಮಾಡ್ಕೋಬೋದು ಅಂತ. ರೋಡ್ ಸೈಡ್ ಆದರೆ 30 ರೂಪಾಯಿ ಇಲ್ಲ 15 ರೂಪಾಯಿ ತೊಗೊತಾರೆ. ಅಷ್ಟಿಗಿನ್ನ ಆರೋಗ್ಯವಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ರೋಡ್ ಸೈಡ್ ಆದರೆ ಏನೇನೆಲ್ಲ ಆಗಿರುತ್ತೋ ಧೂಳೆಲ್ಲ ಕೂತ್ಕೊಂಡಿರುತ್ತೆ. ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನಿದ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ವಡಾ ಪಾವ್ ರೆಡಿಯಾಗಿದೆ ನೋಡಿ. ಶೇಂಗಾ ಚಟ್ನಿ ಮತ್ತು ಬಜ್ಜಿ ವಡಾ ಪಾವ್ ರೆಡಿ ರೆಸಿಪಿ. ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ತುಳಜಾ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಖಂಡಿತ ಈ ರೆಸಿಪಿ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ನ ಮಾಡಿ ತಿಳಿಸಿ.